ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಹಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂದರೆ ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕಲ್ಲಿರುವಂಥ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಕಾರ್ನರ್ ಸೈಟ್ ಆಗಿರುತ್ತೆ ಇದು. ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಆಗಿರುತ್ತೆ. ಆ ಮನೆ ನೋಡಿ ಇದೆ. ಹಾಗೆ ಬಾಗಿಲು ಬಂದ್ಬಿಟ್ಟು ಈಸ್ಟ್ ಬಾಗಿಲಾಗಿರುತ್ತೆ, ನಾರ್ತ್ ಬಾಗಿಲಾಗಿರುತ್ತೆ ನಿಮಗೆ. ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ನಾರ್ತ್ ಬಾಗಿಲಾಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಕಾರ್ನರ್ ಸೈಟು ಇದು ಬಂದು BD ಆಗಿರುತ್ತೆ, 30-40 ಆಗಿರುತ್ತೆ ನಿಮಗೆ. ಓಕೆ, ಹಾಗೆ ಮನೆ ಮುಂದೆ ನೋಡ್ಬೋದು. ಪಕ್ಕದಲ್ಲಿ ಸೌತ್ ಸೈಡ್ ಬಂದರೆ ನಿಮಗೆ 30 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. ಮುಂದೆ 80 ಫೀಟ್ ರಸ್ತೆ ಸಿಕ್ಕುತ್ತೆ ನಿಮಗೆ. RR ನಗರ್ ಜಾಯ್ನ್ ಆಗುತ್ತೆ ನಿಮ್ಗೆ ಅದು. ಹಾಗೆ ಇಲ್ಲಿ ಸೌತ್ ಸೈಡ್ ಬಂದು ನೋಡಿದ್ರೆ ನಿಮಗೆ ಈ ಕಡೆ ಸೇಮ್ 25 ಫೀಟ್ ರಸ್ತೆ ಸಿಕ್ಕುತ್ತೆ, ತಾರ್ ರೋಡು. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಆಲ್ರೆಡಿ ಡೆವಲಪ್ಮೆಂಟ್ ಏರಿಯಾ ಎಲ್ಲ 30-40 ಮನೆಗಳು ಇರೋದಿಲ್ಲಿ. BD ಆಗಿರುತ್ತೆ ಇವೆಲ್ಲ. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕಲ್ಲಿ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಸೌತ್ ಆ್ಯಂಡ್ ವೆಸ್ಟು ನಾರ್ತ್ ಬಾಗಿಲಾಗಿರುತ್ತೆ. BD 30-40. ಓಕೆ, ಮನೆ ಒಳಗಡೆ ಹೋಗಿ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನೀವು MS ಗೇಟ್ ಕೊಟ್ಟಿದ್ದಾರೆ ಫುಲ್ಲು. ಇನ್ನೊಂದ್ಸತಿ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. 30-40 ಆಗಿರುತ್ತೆ ಇದು. ಇದು ಬಂದು ಸೌತ್ ಸೈಡು ಗೇಟ್ ಆಗಿರುತ್ತೆ, ವೆಸ್ಟ್ ಸೈಡು. ಆ ಕಡೆ ಸೌತ್ ಸೈಡು ಗೇಟ್ ಬರುತ್ತೆ ನಿಮಗೆ. ರೈಟ್ ಸೈಡು ಬೇಕಾದ್ರೆ ನಿಮಗೆ ಕಾರು ಹೋಗ್ಬೋದು. ಓಕೆ, ಮನೆ ಮುಂದೆ ನೋಡಿದ್ರೆ ಇಲ್ಲಿ ನಿಮಗೊಂದು ಸಣ್ಣದಾಗಿ ಗಾರ್ಡನ್ ಕೂಡ ಮಾಡಿದ್ದಾರೆ, ಚಿಕ್ಕದಾಗಿ. ಹಾಗೆ ಇಲ್ಲಿ ನೇಮ್ ಬೋರ್ಡ್ ಮರಗಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ವಿತ್ LED ಲೈಟ್ ಕೂಡ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಓಕೆ, ಒಳಗಡೆ ಹೋಗೋಣ. ಇಲ್ಲಿ MS ಗೇಟ್ ಬರುತ್ತೆ ನಿಮಗೆ, ಫುಲ್ ಗೇಟು. ಕೆಳಗಡೆ ಬಂದರೆ ನಿಮಗೆ ಫುಲ್ ಪಾರ್ಕಿಂಗ್ ಬರುತ್ತೆ, ನೋಡ್ಬೋದು ನಿಮಗೆ. ಧಾರಾಳವಾಗಿ 2-3 ಕಾರ್ ನಿಲ್ಲಿಸ್ಕೋಬೋದು. ಆಲ್ರೆಡಿ ಮನೆ ಬಿಲ್ಡರ್ಸ್ ಕಾರ್ ನಿಲ್ಲಿಸಿದ್ದಾರೆ ಇಲ್ಲಿ, ನೋಡ್ಬೋದು. ಹಾಗೆ ಮೇಲ್ಗಡೆ ಕೂಡ ನೋಡೋದು POP ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಗಳು ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ರಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಇಲ್ಲಿ ಪಾರ್ಕಿಂಗಲ್ಲಿ, ನೋಡ್ಬೋದು. ಹಾಗೆ ಇಲ್ಲಿ ಲಿಫ್ಟ್ ಕೂಡ ಬಂದಿದೆ. ಇದು ಸೌತಿಂದ ಬಂದಿರೋದು. ಧಾರಾಳವಾಗಿ ಕಾರ್ ಇಲ್ಲೊಂದು ನಿಲ್ಲಿಸ್ಕೋಬೋದು. ಟೋಟಲ್ 3 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ಇದೆ ನಿಮಗೆ. ನೋಡಿಸ್ತಾ ಇದ್ದೀನಿ, ಪಾರ್ಕಿಂಗ್ ಜಾಗ ಆಗಿರುತ್ತೆ ಇದು. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಬೋರ್ ಕೂಡ ಬಂದಿದೆ. ಇಲ್ಲಿ ಸಂಪು ಇದು. ಹಾಗೆ ಇಲ್ಲಿ ಬೋರ್ ಕೂಡ ಬಂದಿದೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ಅಲ್ಲಿದೆ. ಗ್ಯಾಸ್ ಪ್ರೊವಿಷನ್ ಇಲ್ಲಿ ಕೊಟ್ಟಿದ್ದಾರೆ, ಇನ್ನೂ ಸೇಫ್ಟಿ ವೈಸ್ ಮಾಡಿಕೊಡ್ತಾರೆ. ಇದು ಬಂದು ನಿಮಗೆ ಪಾರ್ಕಿಂಗ್ ಆಗಿರುತ್ತೆ. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ 3.5 ಅಡಿ ಜಾಗ ಕೊಟ್ಟಿದ್ದಾರೆ ನಿಮಗೆ. ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ಸೈಡಲ್ಲಿ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಟರ್ಫಾಲ್ ಟೈಲ್ಸ್ ಕೂಡ ಕೊಟ್ಟಿದ್ದಾರೆ ವಾಲ್ಗೆ, ನೋಡ್ಬೋದು. ಧಾರಾಳವಾಗಿ 2 ನಡೆಯೋಷ್ಟು ಜಾಗ ಇದೆ. ಹಾಗೆ ಇಲ್ಲಿ ನಾರ್ತ್ ಸೈಡ್ ಬಂದರೆ ನಿಮಗೆ MS ಅಲ್ಲಿ ನಿಮಗೆ ಫುಲ್ ಸೇಫ್ಟಿ ವೈಸ್ MS ಗ್ರಿಲ್ ಮಾಡಿದ್ದಾರೆ, ನೋಡ್ಬೋದು. ಪಕ್ಕದಲ್ಲಿ ಮನೆ ಬಂದರೂ ನಿಮ್ಗೇನು ಪ್ರಾಬ್ಲಮ್ ಆಗೋಲ್ಲ. ಧಾರಾಳವಾಗಿ ಬೆಳಕು ಗಾಳಿ ಬರುತ್ತೆ. ಎಲ್ಲ ಲಪೋತ್ರ ಗ್ರಾನೈಟೇ ಕೊಟ್ಟಿದ್ದಾರೆ ನಿಮಗೆ ಮೆಟ್ಲಿಗೆ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. POC ಫಾಲ್ ಸೀಲಿಂಗ್ ಕೂಡ ಆಗಿದೆ ವಿತ್ LED ಲೈಟಲ್ಲೇ. ಹಾಗೆ ಸೈಡು ಈ ಕಡೆ ಬಂದರೆ ನಿಮಗೆ MS ಅಲ್ಲಿ ನಿಮಗೆ ಗ್ರಿಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಲಪೋತ್ರ ಗ್ರಾನೈಟಲ್ಲಿ ವಾಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಹಾಗೆ ಬೆಳಕು ಗಾಳಿಗೋಸ್ಕರ ನಿಮ್ಗೆ ಅಲ್ಲಿ MS ಅಲ್ಲಿ ರೈಸರ್ ಕಟಿಂಗ್ ಕೊಟ್ಟಿದ್ದಾರೆ, ಬೆಳಕು ಗಾಳಿ ಧಾರಾಳವಾಗಿ ಒಳಗಡೆ ಬರಲಿ ಅಂತ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ಇಲ್ಲಿ ನಿಮಗೆ ಟೀಕುಡ್ಡಲ್ಲಿ ಬಾಗಿಲಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಬಾಗಿಲು. ವಿಂಡೋ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಮೇಲೆಲ್ಲ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ಟೀಕುಡ್ ವರ್ಕ್ ಮಾಡಿದ್ದಾರೆ ನಿಮಗೆ.
ನೋಡಿಸ್ತಾ ಇದ್ದೀನಿ. ಇದು ಬಂದು ಬಾಗಿಲು ಅಂಡ್ ವಿಂಡೋ ಆಗಿರುತ್ತೆ. ಹೊಸರು ಕೂಡ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಓಕೆ, ಮನೆ ಒಳಗಡೆ ನೋಡೋಣ. ಮನೆ ಒಳಗಡೆ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಹಾಲ್, ಎದುರಿಗೆ ಲಿಫ್ಟ್ ಬರುತ್ತೆ ನೋಡ್ಬೋದು. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ವುಡನ್ ವರ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ವಿನಿಗರ್ ಶೀಟ್, ವುಡನ್ ವರ್ಕ್ ಮಾಡಿ ವಿನಿಗರ್ ಶೀಟ್ ಹಾಕಿದ್ದಾರೆ. ಹಾಗೆ ನಿಮಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ, ಫುಲ್ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ ನೋಡ್ಬೋದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. POP ಫಾಲ್ ಸೀಲಿಂಗ್ ಆಗಿದೆ, ವಿನಿಗರ್ ಶೀಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಫುಲ್ ವಿನಿಗರ್ ವಾಲೆಲ್ಲ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅದು TV ಯೂನಿಟ್ ಆಗಿರುತ್ತೆ ನಿಮಗೆ. POP ಫಾಲ್ ಸೀಲಿಂಗ್ ವಿನಿಗರ್ ವುಡನ್ ವರ್ಕಲ್ಲಾಗಿದೆ. ವಾಲೆಲ್ಲ ನಿಮಗೆ ವಿನಿಗರ್ ಮಾಡಿದ್ದಾರೆ, ವುಡ್ಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು 30-40 ಆಗಿರುತ್ತೆ. ಹಾಲ್ ನೋಡ್ತಾ ಇದ್ದೀರಾ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಸೌತ್ ಕಡೆ ಅಂಡ್ ವೆಸ್ಟ್ ಕಡೆ ಕಿಟಕಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಬೆಳಕು ಗಾಳಿಗೆ ಧಾರಾಳವಾಗಿ ಆರಾಮಾಗಿ ಚೆನ್ನಾಗಿ ಬರುತ್ತೆ, ನಿಮಗೆ ಕತ್ಲೆ ಇರಲ್ಲ ನಿಮಗೆ. ಓಕೆ, ಇಲ್ಲೇ ಒಂದು ನಿಮಗೊಂದು ಕಾಮನ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ. ಹಾಲಲ್ಲಿ ಕಾಮನ್ ಟಾಯ್ಲೆಟ್ ಇದೆ, ಇಲ್ಲಿ ಹಾಲಲ್ಲಿರುವಂಥದ್ದು. ಇನ್ನೊಂದು ಸತಿ ನೋಡ್ತಾ ಇದ್ದೀನಿ. ಇದು ಹಾಲು, TV ಯೂನಿಟು. ಸೌತ್ ಕಡೆ ನಿಮಗೆ ಒಂದು ವಿಂಡೋ ಬಂದಿದೆ, ವೆಸ್ಟ್ ಕಡೆಯೂ ನಿಮಗೆ ವಿಂಡೋ ಬಂದಿದೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಕಿಚನ್ಗೆ ಜಾಗ ಇದೆ ನೋಡ್ಬೋದು. ಕಿಚನ್ ಕೂಡ ನಿಮ್ಗೆ ಓಪನ್ ಕಿಚನ್ ಆಗಿದೆ, ನಿಮಗೆ L ಶೇಪಲ್ಲಿ ಬಂದಿದೆ, ತುಂಬ ದೊಡ್ಡದಾಗಿದೆ. ಓವರ್ ಹೆಡ್ ಕಬೋರ್ಡ್ ಕೂಡ ಆಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು. ಹಾಗೆ ಕೆಳಗಡೆ ಎಲ್ಲ ವಾರ್ಡ್ರೋಬ್ ಆಗಿದೆ, ಸಾಫ್ಟ್ ಕಾರ್ನರು. ಹಾಗೆ ಇಲ್ಲಿ ಬಂದರೆ ನಿಮಗೆ ದೇವ್ರ ಮನೆ ಬರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೀ ಕುಡ್ಡು ಆ್ಯಂಡ್ ಟಫನ್ ಗ್ಲಾಸಲ್ಲಿ ಕೊಟ್ಟಿದ್ದಾರೆ ದೇವ್ರ ಮನೆನ. ಒಬ್ಬರು ಧಾರಾಳವಾಗಿ ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ಇಲ್ಲಿಂದ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ಅಡುಗೆ ಮನೆ, ತುಂಬ ದೊಡ್ಡದಾಗಿ ಬಂದಿದೆ. ಓಕೆ, ಅಡುಗೆ ಮನೆಗೆ ಹೋಗೋಣ. ಓಕೆ, ಇಲ್ಲೊಂದು ಹ್ಯಾಂಡ್ ವಾಶ್ ಮೆಷಿನ್ ಬರುತ್ತೆ, ಅಂದರೆ ಕೈ ತೊಳೆಯೋ ಜಾಗ. ನಿಮಗೆ ಬೇಕಾದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಮಾಡ್ಬೋದು, ದೊಡ್ಡದಾಗಿ ಡೈನಿಂಗ್ ಟೇಬಲ್ ಮಾಡ್ಕೊಳ್ಳೋ ಜಾಗ. ಇಲ್ಲಿ ಬಂದು ಅಕ್ವಾಗಾರ್ಡ್ ಮುರುಗಕ್ಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿಗೋಸ್ಕರ ಒಂದು ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ಮೇಲ್ಗಡೆ ಓಪನ್ ಮಾಡ್ತಾರೆ. ಹಾಗೆ ಗ್ಯಾಸ್ ಕಲೆಕ್ಷನ್ ಇಲ್ಲಿ ಮಿಕ್ಸಿ ಓವನ್ ಏನೋ ಬೇಕಾದ್ರೆ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ ನಿಮಗೆ ಸ್ಟೋರೇಜ್ ಕೂಡ ನೋಡ್ಬೋದು ನೀವು. ಫುಲ್ ಸ್ಟೋರೇಜ್ಗಳಿದೆ. ಹಾಗೆ ಈ ಕಡೆ ಯುಟಿಲಿಟಿ ಕೂಡ ಬಿಟ್ಟಿದ್ದಾರೆ. ಇಲ್ಲೊಂದು ದೊಡ್ಡದಾಗಿ ಪಾತ್ರೆ ತೊಳೆಯೋಕ್ಕೆ ಜಾಗ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಂಗೆ POC ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ದೇವ್ರ ಮನೆ, ಹ್ಯಾಂಡ್ ವಾಶ್ ಮೆಷಿನ್ ಬರುತ್ತೆ, ಡೈನಿಂಗ್ ಟೇಬಲ್ಲು, ಅಲ್ಲಿ ಅಕ್ವಾಗಾರ್ಡ್ ಬರುತ್ತೆ, ಚಿಮ್ನಿ, ಮಿಕ್ಸಿ ಓವನ್ ಏನು ಬೇಕಾದ್ರೂ ಮಾಡ್ಕೋಬೋದು. ಅಲ್ಲಿ ಯುಟಿಲಿಟಿ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ತುಂಬ ಜಾಗ ಇದೆ. ಇಲ್ಲೂ ಬೇಕಾದ್ರೆ ನೀವು ಫ್ರಿಜ್ ಬೇಕಾದ್ರೆ ಮಡಿಕೋಬೋದು. ಇದು ಬಂದು ಅಡುಗೆ ಮನೆ ಆಗಿರುತ್ತೆ, ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ ಹಾಲ್ನ, ತುಂಬ ಚೆನ್ನಾಗಿ ಬಂದಿದೆ. ಇದು TV ಯೂನಿಟ್. ಅಲ್ಲಿ ನಿಮಗೆ ದೊಡ್ಡದಾಗಿ L ಶೇಪಲ್ಲಿ ನೀವು ಸೋಫಾ ಬೇಕಾದ್ರೂ ಹಾಕೋಬೋದು. ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸು. ಓಕೆ, ಮಾಡಿ ಮೇಲೆ ಹೋಗೋಣ. ಇಲ್ಲಿ ಬಂದು ನಿಮಗೆ ಫ್ಲೋರಿಂಗ್ ಎಲ್ಲದಕ್ಕೂ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ ನೋಡ್ಬೋದು.
ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ, ಸಾರಿ ಸೆಕೆಂಡ್ ಫ್ಲೋರ್ಗೆ. ಓಕೆ, ಇಲ್ಲಿ ಮುಂದೆ ಬರ್ತಾ ಇರೋಂಗೆ ನಿಮಗೊಂದು ಸ್ಟಡಿ ಟೇಬಲ್ ಅಂತ ಹೇಳೋಕ್ಕಾಗಲ್ಲ, ಒಂದು ಟಿ ವಿ ಯೂನಿಟ್ ಥರ ಒಂದು ಜಾಗ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಪಿ ಒ ಪಿ ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿತ್ ವುಡ್ ವರ್ಕಲ್ಲಿ ತುಂಬ ದೊಡ್ಡದಾಗಿದೆ ಜಾಗ. ಆಫೀಸ್ ವರ್ಕ್ ಮಾಡ್ತೀನಾರ ಮಾಡ್ಕೋಬೋದು ಇಲ್ಲಿ. ಓಕೆ, ಈ ಕಡೆ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ನೋಡ್ಬೋದು. ಎಲ್ಲ ಸಾಲಿಡಾಗಿ ಮಾಡಿದ್ದಾರೆ. ನಿಮಗೆ ಇಂಟೀರಿಯರ್ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ. ವಾರ್ಡ್ರೋಬ್, ಟಿ ವಿ ಯೂನಿಟ್, ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನಿದ್ರೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟ್. ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸೌತ್ ಸೈಡಲ್ಲಿ ಒಂದು ಬಾಲ್ಕನಿ ಬರುತ್ತೆ, ಸಾರಿ ವೆಸ್ಟ್ ಸೈಡಲ್ಲಿ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಬ್ಲ್ಯಾಕ್ ಕಲರ್ ಗ್ರಾನೈಟ್ ಹಾಕಿದ್ದಾರೆ. ವಾಲ್ಗೆ ಮಳೆ ನೀರು ಬಂದರೂ ನಿಮಗೆ ಗಲೀಜಾಗಲ್ಲ, ಕ್ಲೀನಾಗಿ. ಹಾಗೆ ಇಲ್ಲಿ 5 ಅಡಿ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ. ಬಾಲ್ಕನಿಗೆ ಬಂದರೆ ಈ ಥರ ಮುಂದೆ ಜಾಗ ಕಾಣುತ್ತೆ, ನಿಮಗೆ ನೋಡ್ಬೋದು. ಓಕೆ, ಇಲ್ಲಿಂದ ನೋಡುತ್ತೆ ಇನ್ನೊಂದು ಸತಿ. ಹಾಗೆ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ನಿಮಗೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ಕಾರಲ್ಲಿ ನೋಡಿಸ್ಬಿಡ್ತೀನಿ. ಟಿ ವಿ ಯೂನಿಟ್, ವಾರ್ಡ್ರೋಬ್, ಇಂಟೀರಿಯರ್ ಮಾತ್ರ ಸಾಕಾಗಿ ಮಾಡೋರೆ. ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಅಲ್ಲಿ ಒಂದು ಬಾಲ್ಕನಿ, ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಅಂತಾರೆ. ಇದು ಕೂಡ ತುಂಬ ದೊಡ್ಡದಾಗೇ ಇದೆ, ಚಿಲ್ಡ್ರನ್ ಬೆಡ್ರೂಮ್ ಆಗಲ್ಲ. ಟಿ ವಿ ಯೂನಿಟ್ ಬರುತ್ತೆ ಬರ್ತಾ ಇರೋಂಗೆ ನಿಮಗೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ, ಇಲ್ಲಿಂದ ನೋಡಿಸ್ತಾ ಇದ್ದೀನಿ. ಕಿಂಗ್ ಸೈಜ್ ಕಾಟ್ ಕೂಡ ಬರುತ್ತೆ. ಇದು ಕೂಡ ನಿಮಗೆ ಸೇಮ್ ವುಡನ್ ವರ್ಕ್ ಸ್ಟೈಲಲ್ಲೇ ನಿಮಗೆ ಫುಲ್ ಡಿಸೈನ್ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ಬಂದಿದೆ, ಅಲ್ಲಿ ನೋಡ್ಬೋದು. ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಒಂದು ಬಾತ್ರೂಮ್ ಬರುತ್ತೆ, ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಓಹೋ, ಒಂದು ರೂಮೇ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ. ಈ ಕಾರಲ್ಲಿ ನಾನು ನೋಡ್ತಾ ಇದ್ದೀನಿ. POP ಫಾಲ್ಸನ್ನು ಕೂಡ ನೋಡ್ಬೋದು. ವುಡ್ ವರ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಟಿ ವಿ ಯೂನಿಟ್, ಡ್ರೆಸ್ಸಿಂಗ್ ಟೇಬಲ್. ಇದು ಬಂದು ಸೆಕೆಂಡ್ ರೂಮ್ ಆಗಿರುತ್ತೆ ನಿಮಗೆ. ಈ ಕಾರಲ್ಲಿ ಇನ್ನೊಂದು ಸತಿ ನೋಡಿಸ್ತೀನಿ. ಇದು ಕೂಡ ಕಿಂಗ್ ಸೈಜ್ ಬೆಡ್ ಆಗಿರುತ್ತೆ ನಿಮಗೆ. ಇದು ಬಂದು ಸೆಕೆಂಡ್ ರೂಮ್ ಆಗಿರುತ್ತೆ. ಹಂಗಾದ್ರೆ 3rd ಫ್ಲೋರ್ಗೆ ಹೋಗೋಣ. ಇಲ್ಲಿ ಸೈಡಲ್ಲೆಲ್ಲ ವಾಲಲ್ಲಿ ವಿಂಡೋಗಳು ಕೊಟ್ಟಿದ್ದಾರೆ, ಬೆಳಕು ಗಾಳಿ ಬರಲಿ ಅಂತ. ಇಲ್ಲೂ ಅಷ್ಟೇ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಒಂದು ತುಂಬ ದೊಡ್ಡದಾಗಿದೆ, ನೋಡ್ಬೋದು. ಕಬೋರ್ಡ್ ಕೂಡ ಎಲ್ಲ ಇದೆ. ಆಫೀಸ್ ಫೈಲ್ಗಳು ಮಡಿಕೊಂತಿರೋರು ಮಡಿಕೋಬೋದು. ಇಲ್ಲೂ ಅಷ್ಟೇ ನಿಮಗೆ POC ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದೆ. ತರ್ಟಿ 40 ಇರೋದ್ರಿಂದ ತುಂಬ ದೊಡ್ಡದಾಗಿದೆ ಮನೆ. ಸೇಮ್ ಕೆಳಗಡೆ ಏನು ನೋಡಿದ್ರು ಅದೇ ಥರ ಮಾಸ್ಟರ್ ಬೆಡ್ರೂಮ್. ವಾರ್ಡ್ರೋಬ್ ಕೂಡ ಇದೆ, ಓವರ್ ಹೆಡ್ ಕಬೋರ್ಡ್, ಟಿ ವಿ ಯೂನಿಟ್, ಕಿಂಗ್ ಸೈಜ್ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಬಾಲ್ಕನಿ. ಇದು ಓಪನ್ ಬಾಲ್ಕನಿ ಬರುತ್ತೆ, ನೋಡ್ಬೋದು. ಮನೆ ಸುತ್ತಮುತ್ತ ಹೇಗಿರುತ್ತೆ ನಿಮಗೆ.
ಆಲ್ರೆಡಿ ಡೆವಲಪ್ಮೆಂಟ್ ಇದೆ. ಎಲ್ಲ 30-40 ದೊಡ್ಡ ದೊಡ್ಡ ಸೈಟ್ಗಳು ಮನೆಗಳು ಇದೆ ಇಲ್ಲಿ. ಇಂಟೀರಿಯರಲ್ಲಿ ಆಲ್ಮೋಸ್ಟ್ ವಿನಿಗರ್ ಸೀಟಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಟಿ ವಿ ಯೂನಿಟ್ ಕೂಡ ಬಂದಿದೆ ಇಲ್ಲಿ. ಹಾಗೆ ಅಟ್ಯಾಚ್ ಬಾತ್ರೂಮ್, ಡಬಲ್ ಕಾಟ್ ಮಂಚ ಕೂಡ ಹಾಕ್ತಿದ್ದಾರೆ ಇದಕ್ಕೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ಟಿ ವಿ ಯೂನಿಟ್ ಬರುತ್ತೆ, ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್, ಡಬಲ್ ಕಟ್ ಮಂಚ, ಅಲ್ಲಿ ಮೊಬೈಲ್ ಚಾರ್ಜಿಂಗ್ ಬರುತ್ತೆ. ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಮಡಿಕೋಬೋದು. ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಬಾಲ್ಕನಿ, ಇದು ಬಂದ್ಬಿಟ್ಟು ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಬಂದು 3ನೇ ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲೊಂದರೂ ಕೂಡ ರೂಮ್ ಬಂದಿದೆ, ಸೇಮ್ ಟಿ ವಿ ಯೂನಿಟ್ ಬಂದಿದೆ ಇಲ್ಲಿ ಮುಂದೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಡಿಸೆಂಟಾಗಿ ಮಾಡೋರೆ. ಹಾಗೆ ಡಬಲ್ ಕಾಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ, ಕಿಂಗ್ ಸೈಜ್ ಕಾಟ್. ಅಲ್ಲಿ ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್. ಹಾಗೆ ಇಲ್ಲೇ ನಿಮಗೆ ಬಾತ್ರೂಮ್ ಕೂಡ ಬಂದಿದೆ. ಡೋರ್ ತೆಗೆದ್ರೆ ಹೇಳಿಲ್ವ ಕೆಳಗಡೆ ಇತ್ತಲ್ಲ, ಸೇಮ್ ಅಷ್ಟೇ ದೊಡ್ಡದಾಗಿ ಬಾತ್ರೂಮ್ ಕೂಡ ಬಂದಿದೆ ನಿಮಗೆ. ತುಂಬ ದೊಡ್ಡದಾಗಿದೆ. ಇದು 4ನೇ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಇನ್ನೊಂದು ಸತಿ ನೋಡ್ತಾ ಇದ್ದೀನಿ ಈ ಕಾರ್ನರಿಂದ. ಇದು 4ನೇ ರೂಮು. ಎಲ್ಲ ರೂಮಲ್ಲೂ ಮಂಚ ಕೊಟ್ಟಿದ್ದಾರೆ. ಓಕೆ, ಮೇಲ್ಗಡೆ ಓಪನ್ ಟೆರೆಸ್ಗೋಣ. ಇದು 3ನೇ ಫ್ಲೋರ್ ಆಗಿರುತ್ತೆ. 4ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ನಿಮಗೆ ಸ್ಕೈಲೈಟ್ ಕಟ್ಟಿದ್ದಾರೆ, ನೋಡ್ಬೋದು. ಬೆಳಕು ಗಾಳಿ ಚೆನ್ನಾಗಿ ಬರಲಿ ಅಂತ 2 ಸೈಡು ಬಿಟ್ಟಿದ್ದಾರೆ ಸ್ಕೈಲೈಟು. ಇಲ್ಲೊಂದು ಸರ್ವೆಂಟ್ ರೂಮ್ ಅಂತ ಮಡಗಿದ್ದಾರೆ, ಅಂದರೆ ಕೆಲಸದವ್ರು ಬೇಕಾದ್ರೆ ಇರ್ಬೋದು, ಇಲ್ಲ ಸ್ಟೋರೇಜ್ ಮಾಡಿಕೊಳ್ಳೋಕ್ಕೆ ರೂಮ್ ಅಂತಲೂ ಮಾಡ್ಬೋದು. ಒಂದು ಎಕ್ಸ್ಟ್ರಾ ರೂಮ್ ಮಡಿಕೊಂಡಿದ್ದಾರೆ ಇಲ್ಲಿ. ಓಪನ್ ಆಗಿದೆ, ನೀಟಾಗಿದೆ. ಒಂದು ರೂಮ್, ಇದು ಎಕ್ಸ್ಟ್ರಾ ರೂಮ್. ಟೋಟಲ್ 5 ರೂಮ್ ಆಗಿರುತ್ತೆ ಇದಕ್ಕೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ ನಿಮಗೆ ಇದು. ಇಲ್ಲೂ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪಾಯಿಂಟ್ ಔಟ್ ಇಲ್ಲೇ ಮಾಡ್ಬೋದು ಇನ್ಸೈಡು. ಅದ್ರದ್ದು ಸಾಮಾನು ಅಂದರೆ ಪೌಡ್ರು ಏನಾರು ಮಡಿಕೊಂತಾರೆ. ಇಲ್ಲೇ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಾಲ್ಕನಿಗೆ ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ. ಓಕೆ, ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ನಾನು. ಇಲ್ಲಿ ಬಂದು ಕೈಯಲ್ಲೇ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಕಂಬಿ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಬಟ್ಟೆ ಒಣಗೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಟೈಲ್ಸ್ ಕೂಡ ಮಾಡಿದ್ದಾರೆ. ಈ ಸೈಡ್ ನೋಡಿದ್ರೆ ನಿಮಗೆ ಸಾಯಂಕಾಲ ಹೊತ್ತು ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ಬಂದು ಇಲ್ಲಿ ಆರಾಮಾಗಿ ಕೂತ್ಕೋಬೋದು. ಮಂಗಳೂರು ರೂಪ್ ಮಾಡಿದ್ದಾರೆ. ಹಾಗೆ ವುಡನ್ ವರ್ಕ್ ಕೂಡ ಮಾಡಿದ್ದಾರೆ, ಇಲ್ಲಿ ನೋಡ್ಬೋದು. ಟಫ್ ಆ್ಯಂಡ್ ಗ್ಲಾಸ್ ಹಾಕಿ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ಸೈಡಲ್ಲೆಲ್ಲ. ನಿಮಗೆ ಧಾರಾಳವಾಗಿ ಆರಾಮಾಗಿ ಸಾಯಂಕಾಲ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ ನಿಮಗೆ ಒಳ್ಳೆಯ ಜಾಗ, ಕಾಫಿ ಟೀ ಕುಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಮನೆ ಸುತ್ತಮುತ್ತ ಹೀಗಿರುತ್ತೆ.